ವೀಕ್ಷಕರೇ, ಮತ್ತೆ ವಿಮೆನ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಿದ್ದೆವು ಉಳಿತಾಯದ ಬಗ್ಗೆ. ಚಿನ್ನದ ಈ ಸ್ಕೀಮ್ನ ಬಗ್ಗೆ ನಾವು ಹೇಳಿದೆವು. ಈ ಚಿನ್ನದ ಬೇರೆ ಹೂಡಿಕೆಗಳು ಯಾವ ಥರ ಇರುತ್ತೆ ನೋಡಿ? ಚಿನ್ನದಲ್ಲಿ ಒಂದು 4-5 ರೀತಿಯ ಹೂಡಿಕೆಗಳು ಬರ್ತದೆ. ಒಂದು ನಮಗೆಲ್ಲರೂ ಗೊತ್ತಿರುವ ಹಾಗೆ ಆಭರಣ, ನಾವು ಹೋಗಿ ಆಭರಣ ತಗೊಳ್ತೇವೆ. ಇನ್ನೊಂದು ಕಾಯಿನ್ ಅಥವಾ ಅದರ ಚಿನ್ನದ ಬಿಸ್ಕೆಟ್ಸ್ ನಾವು ಪರ್ಚೇಸ್ ಮಾಡ್ತೇವೆ, ಬಾರ್. ಅದು ಒಂದು ರೀತಿ ಅಂದರೆ ಫಿಸಿಕಲ್ ಗೋಲ್ಡ್. ಇನ್ನು ಅದು ಬಿಟ್ಟು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಚಿನ್ನದ ETF ಅಂತ ಬರ್ತದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳಿದರೆ, ಫಂಡ್ ಅಂದರೆ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಈಸ್ ಆ್ಯಕ್ಚುಲಿ ನಾಟ್ ಟ್ರೇಡೇಬಲ್, ಅಂದರೆ ಟ್ರೇಡ್ ಆಗೋದಿಲ್ಲ ಹೆಚ್ಚಾಗಿ. ಅದು ಮ್ಯೂಚುವಲ್ ಫಂಡ್ ಆಗಿ ಇರ್ತದೆ. ಒಂದು ಆ ಫಂಡ್ ನಮ್ಮದು ಏನಿದ್ರು ವ್ಯವಹಾರ ನಮ್ಮದು ಮತ್ತು ಫಂಡ್ ಹೌಸಿನ ಮಧ್ಯ. ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೇವೆ, ನಮಗೆ ವಾಪಸ್ ಬೇಕಂದ್ರೆ ಅವರಿಗೆ ಕೊಟ್ಟು ಅವರಿಂದ ವಾಪಸ್ ನಾವು ದುಡ್ಡು ಪಡ್ಕೊಳ್ತೇವೆ. ಇದು ಹಾಗಲ್ಲ. ETF ಅಂತ ಹೇಳಿದ್ರೆ ಒಂದು ರೀತಿಯ ಶೇರ್ ಮತ್ತು ಮ್ಯೂಚುವಲ್ ಫಂಡಿನ ಮಧ್ಯೆ ಇರುವ ಒಂದು ಹೈಬ್ರಿಡ್. ಅದು ಮ್ಯೂಚುವಲ್ ಫಂಡ್ ಆಗಿ ಜನ್ಮ ತಾಳ್ತದೆ, ಮತ್ತೆ ಅದನ್ನು ಶೇರ್ ಮಾರ್ಕೆಟ್ ಅಲ್ಲಿ ಫ್ಲೋಟ್ ಮಾಡಿ ಅದು ಟ್ರೇಡ್ ಆಗ್ತದೆ. ಇಟ್ ಇಸ್ ಅನ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ETF. ETF ಅನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೂಡಿಕೆಗಳಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಅದರಲ್ಲಿ ಚಿನ್ನ ಒಂದು. ಚಿನ್ನದಲ್ಲಿ ETF ಮಾಡಿದ್ರೆ ಅದು ಚಿನ್ನದ ETF, ಗೋಲ್ಡ್ ETF ಅಂತ ಆಗ್ತದೆ. ಅಥವಾ ಬೇರೆ ಯಾವ್ದಾದ್ರು ಶೇರ್ಗಳಲ್ಲಿ ಹಾಕಿದ್ರೆ ಶೇರ್ ETF ಆಗ್ತದೆ. ಬೇರೆ ಬೇರೆ ಇಂಡೆಕ್ಸ್ಗಳಲ್ಲಿ ಹಾಕ್ತಾರೆ, ಬೇರೆ ಬೇರೆ ಮೆಟಲ್ನಲ್ಲಿಯೂ ಹಾಕ್ಬೋದು. ಅದಕ್ಕೆ ಅನ್ಲಿಮಿಟೆಡ್ ಆಪ್ಷನ್ಸ್ ಉಂಟು. ಬಟ್ ನಾವೀಗ ಮಾತಾಡೋದು ಗೋಲ್ಡ್ ETF. ಗೋಲ್ಡ್ ETF ಅಲ್ಲಿ ನಮಗೆ ಬೆನಿಫಿಟ್ ಏನಂದ್ರೆ, ನಾವು ಫಿಸಿಕಲ್ ಆಗಿ ಭೌತಿಕವಾಗಿ ಚಿನ್ನವನ್ನು ಖರೀದಿಸಬೇಕಾಗಿಲ್ಲ. ಇದರಲ್ಲಿ ನಾವು ದುಡ್ಡು ಸೇರಿಸಿದ ಕೂಡಲೇ ಆ ಫಂಡ್ ಹೌಸ್ನವರು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಎಲ್ಲರ ಪರವಾಗಿ ಒಟ್ಟು ದುಡ್ಡನ್ನು ತಗೊಂಡೋಗಿ ಚಿನ್ನದಲ್ಲಿ ಹಾಕಿ ಅದರ ಕಸ್ಟಡಿ, ಅದನ್ನು ಸೇಫ್ ಗಾರ್ಡ್ ಮಾಡುವಂಥದ್ದು, ಇದೆಲ್ಲ ಅವರೇ ನೋಡಿಕೊಳ್ತಾರೆ. ಸೊ ಇದು ಅದರ ಬೆನಿಫಿಟ್. ಮತ್ತೆ ಇದು ಆಭರಣ ಏನಾಗಿರುವುದಿಲ್ಲ, ಅದು ಫಿಸಿಕಲ್ ಆಗಿ ಇರ್ತದೆ. ಮತ್ತೆ ಪ್ರತಿದಿನ ಚಿನ್ನದ ರೇಟ್ ಅನುಸರಿಸಿ ಅದನ್ನು ಮಾರ್ಕೆಟ್ನಲ್ಲಿ ಅದರ ಬೆಲೆ ಕೂಡ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣ ಅದು ಏರಿಳಿತಾ ಇರ್ತದೆ. ಸೊ ನಮಗೆ ಅದನ್ನು ಬೈ ಮಾಡಲಿಕ್ಕೂ ಅಷ್ಟೇ ಸುಲಭವಾಗಿ ಶೇರ್ ನಮಗೆ ಡಿಮ್ಯಾಟ್ ಅಕೌಂಟ್ ಇರೋ ಒಂದು ಕ್ಲಿಕ್ ಮಾಡಿದ್ರೆ ನಮಗೆ ಅದನ್ನು ಪರ್ಚೇಸ್ ಮಾಡಲಿಕ್ಕೆ, ಇನ್ನೊಂದು ಕ್ಲಿಕ್ ಮಾಡಿದ್ರೆ ಅದನ್ನು ಸೇಲ್ ಮಾಡಲಿಕ್ಕೆ. ಸೊ ETF ಅನ್ನು ನಾವು ಡೇ ಟು ಡೇ ಇನ್ವೆಸ್ಟ್ಮೆಂಟ್ ಥರ ಕೂಡ ಅದನ್ನು ಯೂಸ್ ಮಾಡಿ, ಕೆಲವರು ಇವತ್ತು ಬೆಳಿಗ್ಗೆ ಪರ್ಚೇಸ್ ಮಾಡಿ ಮಧ್ಯಾಹ್ನ ಅದನ್ನು ಸೇಲ್ ಮಾಡುವವರು ಇದ್ದಾರೆ, ಇವತ್ತು ಪರ್ಚೇಸ್ ಮಾಡಿ ನಾಳೆ ಸೇಲ್ ಮಾಡುವವರು ಇದ್ದಾರೆ. ಸೊ ಇದು ಟ್ರೇಡಿಂಗ್ ಅಥವಾ ಒಂದು ಇನ್ವೆಸ್ಟ್ಮೆಂಟಿಗೆ ಬಹಳ ಫಾಸ್ಟ್ ಟ್ರ್ಯಾಕ್ ಆಗಿ ಮಾಡುವಂಥ ಒಂದು ಮಾಧ್ಯಮ ಇದು. ಇನ್ನೊಂದು ಗೋಲ್ಡ್ ಅಂತ ಇದೆ. ಗೋಲ್ಡ್ ಅಂದರೆ ಅದು ETF ಥರಾನೇ ಇರ್ತದೆ. ಅದು ಅಂದರೆ ಮ್ಯೂಚುವಲ್ ಫಂಡ್ ಥರಾನೇ ಇರ್ತದೆ. ಅದರಲ್ಲಿ ಅವರು ಫಂಡ್ ಹೌಸ್ನವರು ದುಡ್ಡು ತಗೊಂಡೋಗಿ ಚಿನ್ನದಲ್ಲಿ ದುಡ್ಡು ಹಾಕಿ ನಮಗೊಂದು ರಿಸಿಟ್ ಕೊಡ್ತಾರೆ. ಈ ರಿಸಿಟ್ನ ಮಹಿಮೆ ಏನು ಅಂತ ಹೇಳಿದ್ರೆ, ನಾವು ಅದನ್ನು ಇಟ್ಕೊಳ್ಬೇಕು. ಮಹಿಮೆ ಏನು ಅಂತ ಹೇಳಿದ್ರೆ, ನಮಗೆ ಚಿನ್ನ ಬೇಕು ಅಂದರೆ ಆ ರಿಸಿಟನ್ನು ವಾಪಸ್ ಕೊಟ್ಟು ಆ್ಯಕ್ಚುಲ್ ಚಿನ್ನ ತಗೊಳ್ಳಿಕ್ಕೆ ಆಗ್ತದೆ. ನಿಮ್ಗೆ ಅದನ್ನು ETF-ನಲ್ಲಿ ಆಗೋದಿಲ್ಲ. ಅದು ಪೇಪರ್ನಲ್ಲೇ ಇರ್ತದೆ, ಅದು ಯಾವತ್ತೂ ಪೇಪರ್ನಲ್ಲೇ ಇರ್ತದೆ. ನಿಮಗೆ ಪೇಪರನ್ನು ವಾಪಸ್ ಕೊಟ್ಟರೆ ದುಡ್ಡು ಬರುತ್ತೆ, ಬಟ್ ಚಿನ್ನ ನಿಮಗೆ ಮುಟ್ಲಿಕ್ಕೆ ಸಿಗುವುದಿಲ್ಲ. ಇದು ನನ್ನ ಚಿನ್ನ ಅಂತ ಕೈಯಲ್ಲಿ ತಗೊಳ್ಳಿಕ್ಕೆ ಬರುವುದಿಲ್ಲ. ಈ ಗೋಲ್ಡಿನಲ್ಲಿ ನೀವು ಮಾಡಿದರೆ ನಿಮಗೆ ಬೇಕಾದಾಗ ಚಿನ್ನ, ಬೇಡದಾಗ ಪೇಪರ್ ಸರ್ಟಿಫಿಕೇಟು. ನಿಮಗೆ ಸರ್ಟಿಫಿಕೇಟು ಇಟ್ಕೊಳ್ಬಹುದು, ಚಿನ್ನವು ಇಟ್ಕೊಳ್ಳೋ ಸರ್ಟಿಫಿಕೇಟ್ ಅಂದರೆ ಡಿಜಿಟಲ್ ಸರ್ಟಿಫಿಕೇಟ್. ಅದು ಈಗೆಲ್ಲ ಡಿಜಿಟೈಸ್ ಆಗಿದೆ. ಸೊ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅದರದ್ದು ಅಕೌಂಟ್ನಲ್ಲಿ ಇರ್ಬೋದು, ಅಥವಾ ಚಿನ್ನ ನಿಮಗೆ ಬೇಕಾದಾಗೆ ಮಾಡ್ಕೊಳ್ಬಹುದು. ಸೊ ಈಗ ತುಂಬಾ ಜನ ಇದಕ್ಕೆ ಹೋಗ್ತಾ ಇದ್ದಾರೆ ಈಗ ಈ ಗೋಲ್ಡ್. ಇದರಲ್ಲಿ ಒಂದು ಏನಂದ್ರೆ, ಈ ಚಿನ್ನವನ್ನು ತಗೊಂಡು ಮತ್ತೆ ಅದರ ಬಗ್ಗೆ ರಕ್ಷಣೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಅಗತ್ಯ ಇರುವಾಗ, ಹೌದು ಅಗತ್ಯ ಇರುವಾಗ ಅಗತ್ಯ ನಮ್ಗೆ ಅದನ್ನ ಆಭರಣ ಮಾಡಬೇಕು ಅಂತ ಯಾವಾಗ ಕಾಣ್ತದೋ. ಈಗ ನಮ್ಮ ಮನೆಯಲ್ಲಿ ಒಂದು ಮದುವೆ ಉಂಟು ನೆಕ್ಸ್ಟ್ ಇಯರ್ ಅಂತ ಅಂದ್ರೆ, ಅದರಿಂದ ಒಂದು ತಿಂಗಳು 2 ತಿಂಗಳ ಮೊದಲು ಈ ಚಿನ್ನವನ್ನು, ಆ ಸರ್ಟಿಫಿಕೇಟ್, ಅದನ್ನು ಡಿಜಿಟಲ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಚಿನ್ನ ತಗೊಂಡು ಆಭರಣವಾಗಿ ಅದನ್ನು ಪರಿವರ್ತಿಸಿಕೊಳ್ಬಹುದು. ಸೊ ತುಂಬಾ ಜನ ಈಗ ಈ ಗೋಲ್ಡ್ಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಮ್ಯೂಚುವಲ್ ಫಂಡ್ ಬರ್ತದೆ, ಬರೇ ಮ್ಯೂಚುವಲ್ ಫಂಡ್, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲ, ಅದು ಗೋಲ್ಡ್ ಫಂಡ್ ಅಂತ. ಇದು ತುಂಬಾ ಅಡ್ವರ್ಟೈಸ್ ಮಾಡಿದ್ದಾರೆ ಇದನ್ನು ಲಾಸ್ಟ್ ಒಂದು 2-3 ವರ್ಷದಿಂದ, 4-5 ವರ್ಷದಿಂದ ಅಂತ ಹೇಳ್ಬೋದು. ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ನಲ್ಲಿ ಬರುವಂಥದ್ದು ಗೋಲ್ಡ್ ಫಂಡ್ ಅಂತ. ಎಲ್ಲ ಮ್ಯೂಚುವಲ್ ಫಂಡಿನವರ ವತಿಯಿಂದಲೂ, ರಿಲಯನ್ಸ್ ಎಲ್ಲ ಫಂಡಿನವ್ರದ್ದು ಬರ್ತಾ ಇದೆ. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದರಲ್ಲಿ. ಇದು ಏನಾಗ್ತದೆ ಅಂದರೆ, ಇದು ಒಂದು 2 ಸ್ಟೇಜ್ ಇನ್ವೆಸ್ಟ್ಮೆಂಟ್. ಇದು ಗೋಲ್ಡ್ ಫಂಡಿನವರು ಫಸ್ಟ್ ನಮ್ಮಲ್ಲಿ ದುಡ್ಡು ತಗೊಳ್ತಾರೆ, ಆ ಫಂಡಿನವರು ಹೋಗಿ ETF ಫಂಡಿನವರಲ್ಲಿ ದುಡ್ಡು ಹಾಕ್ತಾರೆ, ETF ಫಂಡಿನವರು ಮತ್ತೆ ಗೋಲ್ಡ್ ಅಲ್ಲಿ ಹಾಕ್ತಾರೆ. ಸೊ ಇದರಲ್ಲಿ ನೋಡಿ, ಒಂದು ಮಧ್ಯವರ್ತಿ ಜಾಸ್ತಿ. ನಾವು ನೇರವಾಗಿ ETF ನಲ್ಲಿ ಹಾಕುವ ಬದಲು ಗೋಲ್ಡ್ ಫಂಡ್ ಅಲ್ಲಿ ಹಾಕಿ, ಗೋಲ್ಡ್ ಫಂಡಿನವರು ETF ನಲ್ಲಿ ಹಾಕ್ತಾರೆ. ಸೊ ಇವರದ್ದು ಖರ್ಚು ವೆಚ್ಚ ಏನುಂಟು ನಿಮಗೆ 1-1.5% ಅದು ನಿಮಗೆ ಎಕ್ಸ್ಟ್ರಾ ಬೀಳ್ತದೆ. ಆದ್ರೆ ಇದು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಇದನ್ನು ಮಾಡಿದ್ದಾರೆ, ತುಂಬಾ ಜನ ಇದರಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ. ಅದು ಖರ್ಚು ಜಾಸ್ತಿ. ಇದರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಡಿಮ್ಯಾಟ್ ನಿಮಗೆ ಬೇಕಾಗಿಲ್ಲ. ETF ಆದ್ರೆ ನಿಮಗೆ ಡಿಮ್ಯಾಟ್ ಬೇಕು, ನೀವು ಪರ್ಚೇಸ್ ಮಾಡಬೇಕು, ಮತ್ತೆ ಯಾವಾಗ ಮಾಡೋದು, ಅದನ್ನು ಯಾವಾಗ ಸೇಲ್ ಮಾಡೋದು, ಇಂಥದ್ದೆಲ್ಲ ನೀವು ಒಂದು ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ಅಂಥದ್ದು ಏನಿಲ್ಲ. ಇದೊಂದು ಮ್ಯೂಚುವಲ್ ಫಂಡ್, ಇದು ಸರ್ಟಿಫಿಕೇಟ್ ಬರ್ತದೆ, ಅದನ್ನು ತೆಗೆದು ಇಟ್ಟುಕೊಂಡ್ರೆ ಆಯಿತು. ಅದರಲ್ಲಿ SIP ಇದೆಲ್ಲ ಮಾಡ್ತಾರೆ. ಆ ಥರ ನಿಯತಕಾಲಿಕವಾಗಿ ಅದನ್ನು ಮಾಡಿಕೊಂಡು ಪ್ರತಿ ತಿಂಗಳು ಅದನ್ನು ಪರ್ಚೇಸ್ ಮಾಡಿಕೊಂಡು ಹೋಗುವವರು ಇದ್ದಾರೆ.
ಇದು ಬೇರೆ ಬೇರೆ ವಿಧಾನಗಳು, ಹೌದು, ಬೇರೆ ಬೇರೆ ವಿಧಾನಗಳು. ಇದರಲ್ಲಿ ಅಷ್ಟು ಉತ್ತಮ ಅಲ್ಲ ಅನ್ಸುವಂತ ವಿಧಾನ ಯಾವುದು ಅನಿಸುತ್ತೆ? ಉತ್ತಮ ಅಲ್ಲ ಅಂತ ಹೇಳಿದ್ರೆ ಚಿನ್ನದಲ್ಲಿ ನೋಡಿ, ಮುಖ್ಯವಾಗಿ ಆಭರಣ ಹೂಡಿಕೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ, ಖಂಡಿತವಾಗಿ ಒಳ್ಳೆಯದಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಆಭರಣದ ವಿರೋಧಿ ಅಲ್ಲ, ಯಾಕೆಂದ್ರೆ ಆಭರಣ ಖಂಡಿತವಾಗಿ ಬೇಕು. ಪ್ರತಿಯೊಂದು ಮನೆಗೂ ಪ್ರತಿಯೊಂದು ವಿಷಯ, ಈಗ ನಾವು ಸಿನಿಮಾ ನೋಡ್ತೇವೆ, ಫೋಟೋ ತೆಗೆದು ಫೋಟೋ ಆಲ್ಬಮ್ ಇಟ್ಕೊಳ್ತೇವೆ, ಇದೆಲ್ಲ ಮನಸ್ಸಂತೋಷಕ್ಕೆ. ಇದರಿಂದ ಏನು ನಮಗೆ ಹೊಟ್ಟೆ ತುಂಬುತ್ತದ ಅಂತ ಕೇಳ್ಬೋದು, ಸಿನಿಮಾ ನೋಡಿದ್ರೆ ಹೊಟ್ಟೆ ತುಂಬುತ್ತದ? ಇಲ್ಲ. ಆದ್ರೆ ಅದೊಂದು ಮನೋರಂಜನೆ, ಅದರಲ್ಲಿ ಬೌದ್ಧಿಕ ಬೆಳವಣಿಗೆ ಇರ್ಬೋದು, ಟಿವಿ ನೋಡ್ತೇವೆ, ಇಂಟರ್ನೆಟ್ ನೋಡ್ತೇವೆ. ಅದೇ ರೀತಿ ಚಿನ್ನ ಕೂಡ, ಮನುಷ್ಯನಿಗೆ ಖಂಡಿತವಾಗಿ ಚಿನ್ನ ಬೇಕು. ಅದು ಎಷ್ಟು ನಮಗೆ ಉಪಯೋಗ ಉಂಟೋ ಅಷ್ಟು ಮಾತ್ರ ನಾವು ಅದನ್ನು ತೆಗೆದಿಟ್ಟುಕೊಳ್ಬೇಕು. ಅಂದ್ರೆ ನಮ್ಮ ಅನುಭೋಗಕ್ಕೆ ನಮಗೆ ಎಷ್ಟು ಉಪಯೋಗ ಉಂಟು, ಆ ಉಪಯೋಗಕ್ಕೆ ಬೇಕಾಗುವಂಥದ್ದು ನಮ್ಮ ಮನಸ್ಸಂತೋಷಕ್ಕೆ ಆಭರಣದ ದೃಷ್ಟಿಯಿಂದ ನಾವು ಒಂದು ಆಭರಣ ಹಾಕಿ ನಮಗೆ ಖುಷಿ ಆಗ್ತದೆ, ಒಂದು 4 ಜನ ನೋಡ್ತಾರೆ, ನಮಗೂ ಒಂದು ಸಮಾಜದಲ್ಲಿ ಇಂತಿಂಥ ಆಭರಣ ಹಾಕಿಕೊಂಡು ಹೋಗಬೇಕು ಅಂತ ನಮಗೂ ಇರ್ತದೆ ಭಾವನೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಭರಣ. ಉಳಿದದ್ದನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನಾವು ಯಾವ ಮಾಡ್ತೇವೆ ಅದನ್ನು ಈ ಬೇರೆ ಈ ETF ಅಥವಾ ಚಿನ್ನದ ಕಾಯಿನ್ ತೆಗೆದಿಡುವುದು ಅಥವಾ ಈ ಥರದ್ದು ನಾವು ಬೇರೆ ರೀತಿಯಲ್ಲಿ ನಾವು ಹೂಡಿಕೆ ಮಾಡಬೇಕು. ಆಭರಣ ಅನುಭೋಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಭರಣದಲ್ಲಿ ಮಾಡಿಕೊಡ್ಬೇಕು. ಈಗ ನಾವು ಗೃಹಿಣಿಯರ ಒಂದು ಉಳಿತಾಯದ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದಾಗೆ, ಈ ಕ್ಲಪ್ತ ಸಮಯಕ್ಕೆ ಅವರೀಗ ಮಗಳ ಮದುವೆಯ ಸಂದರ್ಭದಲ್ಲೋ ಅಥವಾ ಮಗನ ಎಜುಕೇಷನ್ಗೆ ಬೇಕಾ, ಇಂಥ ಸಂದರ್ಭಕ್ಕೆ ನನ್ನ ಉಳಿತಾಯ ನನಗೆ ಸಿಗಬೇಕು ಅನ್ನೋ ಹಾಗಿದ್ದಾಗ ಅವರು ಎಂತಹ ರೀತಿಯಲ್ಲಿ ಅದನ್ನು ಉಳಿತಾಯ ಮಾಡ್ಬೋದು ಅಂತ ಅನಿಸುತ್ತೆ? ಆಗ ನಾನು ಹೇಳಿದ ಹಾಗೆ FD ಮಾಡ್ಬೋದು. ನಮಗೀಗಿನ್ನು 5 ವರ್ಷದ ನಂತರ ನನಗೆ ಬೇಕು ಅಥವಾ 7 ವರ್ಷದ ನಂತರ ಬೇಕು, 10 ವರ್ಷದ ನಂತರ ಬೇಕು ಅಂತ ನಮಗೆ ಮೊದಲೇ ಗೊತ್ತಿದ್ರೆ ಅಷ್ಟು ವರ್ಷದ FD ಮಾಡ್ಬೋದು, ಫಿಕ್ಸ್ ಡೆಪಾಸಿಟ್. ಅಷ್ಟು ವರ್ಷದ RD ಮಾಡ್ಬೋದು. ಅಥವಾ PPF ಕೂಡ ನಮಗೆ ಒಂದು 7 ವರ್ಷದ ನಂತರ ಅದು 15 ವರ್ಷದ ಅಕೌಂಟ್, ಆದ್ರೆ 7 ವರ್ಷದ ನಂತರ ನಮ್ಗೆ ಅದರಲ್ಲಿ ವಾಪಸ್ ಸಿಗ್ತಾ ಹೋಗ್ತದೆ. ಸೊ ಈ ತರ ಬೇರೆ ಬೇರೆ ಸ್ಕೀಮ್ನಲ್ಲಿ ನಮ್ಗೆ ಅದು ಹಿಂಪಡೆತ ಯಾವ ತರ ಉಂಟು ಅಂತ ನೋಡಿಕೊಂಡು ಅದನ್ನ ಆ ಟೈಮಿಂಗ್ ಅನ್ನು ನಾವು ಸರಿ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಹೂಡಿಕೆ ಮಾಡಬೇಕಾಗ್ತದೆ. ಇದು ಮಾಡ್ಲಿಕ್ಕಾಗ್ತದೆ. ಈಗ ಉಳಿತಾಯ ನಾನೊಂದು RD ಮಾಡಿದೆ ಅಂತ ಇಟ್ಟುಕೊಳ್ಳುವ, ಇಷ್ಟು ಒಂದು 5 ವರ್ಷಕ್ಕೆ ಮಾಡಿದೆ, ಆಗೊಂದು ದೊಡ್ಡ ಒಂದು ಅಮೌಂಟ್ ನನ್ನ ಕೈಗೆ ಸಿಗ್ತದೆ, ಅದನ್ನ ಮರು ಹೂಡಿಕೆ ಹೇಗೆ ಮಾಡೋದು? ಅದು ಕೈಗೆ ಸಿಕ್ಕಿದ ತಕ್ಷಣ RD ಇಂದ ಬಂದ ಹಣವನ್ನು ಪುನಃ RD ಲಿ ಮರು ಹೂಡಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ನಿಯತಕ ನೀವು 10 ಲಕ್ಷ ಸಿಕ್ಕಿದ್ರೆ 10 ಲಕ್ಷ RD ಮಾಡಿದ್ರೆ ಪ್ರತಿ ತಿಂಗಳು 10 ಲಕ್ಷ ಕೊಡಬೇಕು ನೀವು. ಸೊ ಅದು ಅಲ್ಲಿ ಸೂಕ್ತ ಆಗುದಿಲ್ಲ. ಆ 10 ಲಕ್ಷವನ್ನು ನೀವು ತಗೊಂಡು ನೀವು FD ಮಾಡಬಹುದು. ಅಥವಾ ನಿಮಗೆ ರಿಸ್ಕ್ ತಗೊಳ್ಳುವ ಇಂಟ್ರೆಸ್ಟ್ ಇದ್ರೆ, ಎಲ್ಲರೂ ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ. ನಾವು ಆದಷ್ಟು ಗೃಹಿಣಿಯರ ಬಗ್ಗೆ ಮಾತಾಡುವ ಕಾರಣ ನಾನು ಆದಷ್ಟು ಈ ಷೇರು ಮತ್ತು ಇಂಥದ್ರ ಬಗ್ಗೆ ನಾನು ಇವತ್ತು ಜಾಸ್ತಿ ಮಾತಾಡೋದಿಲ್ಲ. ಆದರೆ ರಿಸ್ಕ್ ತಗೊಳ್ಳುವಂಥ ಒಂದು ಎಬಿಲಿಟಿ ಇರುವವರು, ಹೈ ರಿಟರ್ನ್ ಬೇಕು ಅಂತ ಇರುವವರು ಶೇರ್ಸ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು, ಚಿನ್ನದಲ್ಲಿ ಹಾಕ್ಬೋದು, ಲ್ಯಾಂಡಲ್ಲಿ ಹಾಕ್ಬೋದು. ಇದೆಲ್ಲ ಒಳ್ಳೆ ಇನ್ವೆಸ್ಟ್ಮೆಂಟ್ಗಳು. ಅದರಲ್ಲಿ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತೆ ಒಂದು ಶ್ಯೂರಿಟಿ ಅಥವಾ ಗ್ಯಾರಂಟಿ. ಈಗ ಲ್ಯಾಂಡಲ್ಲಿ ಹಾಕಿದ್ರೆ ಕೆಲವು ಸಲ ನಮಗೆ ಅದು ಕ್ಲಪ್ತ ಸಮಯಕ್ಕೆ ಅದನ್ನು ಸೇಲ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಲ್ಯಾಂಡ್ ಸೇಲ್ ಮಾಡ್ಲಿಕ್ಕೆ ಬಹಳ ಟೈಮ್ ಹಿಡಿತದೆ. ನಾವು ಇವತ್ತು ಡಿಸೈಡ್ ಮಾಡಿದ್ರೆ 6 ತಿಂಗಳು 1 ವರ್ಷ ಹಿಡಿತದೆ. ಎಲ್ಲಾದ್ರೂ ಆ ಟೈಮಲ್ಲಿ ಆರ್ಥಿಕತೆ ಹಿಂಜರಿತ ಏನಾದ್ರೂ ಇದ್ರೆ ಮುಂದೆ 3-4 ವರ್ಷಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಲ್ಯಾಂಡ್ ಸೇಲ್ ಆಗುದಿಲ್ಲ ಆ ಟೈಮಲ್ಲಿ. ಹೀಗೆ ಲ್ಯಾಂಡಲ್ಲಿ ಇಂಥದ್ದೆಲ್ಲ ಕೆಲವು ಸಮಸ್ಯೆಗಳು ಬರ್ತದೆ. ಚಿನ್ನ ಒಳ್ಳೆ ಇನ್ವೆಸ್ಟ್ಮೆಂಟು. ಈ ಥರ ಆ ಲಂಸಮನ್ನು ನಾವು ಚಿನ್ನದಲ್ಲಿ ಹಾಕಿ 5 ವರ್ಷ ಕಳೆದು ಬೇಕು ಅಂತ 5 ವರ್ಷ ನಂತರ ಮಾರಾಟ ಮಾಡ್ಬೋದು. ಚಿನ್ನ ಬಹುತೇಕ ಆದಷ್ಟು ಈಗ ಸೇಫ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಚಿನ್ನದಲ್ಲಿ ಬಹಳವಾದ ಒಂದು ಕುಸಿತವನ್ನು ನಾನಂತೂ ನಿರೀಕ್ಷೆ ಮಾಡೋದಿಲ್ಲ. ಎಲ್ಲರೂ ಈಗ ಚಿನ್ನದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಅಮೆರಿಕದಲ್ಲಿ ಕೂಡ, ಯುರೋಪ್ ಅಮೆರಿಕದಲ್ಲಿ ಕೂಡ ಈಗ ವಾಪಸ್ ಚಿನ್ನದತ್ತ ಒಲವು ದೇಶಗಳದ್ದು, ಜನಸಾಮಾನ್ಯರದ್ದಲ್ಲ, ದೇಶಗಳ. ಮೊದಲು ಹೇಗೆಂದ್ರೆ ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಇತ್ತು. ಒಂದು ದೇಶ ಹಣವನ್ನು ಪ್ರಿಂಟ್ ಮಾಡಬೇಕಿದ್ರೆ ಅಷ್ಟು ಗೋಲ್ಡ್ ಇರಬೇಕಾಗಿತ್ತು. ಅದಕ್ಕೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಈಗ ಎಷ್ಟು $1 ಬಿಲಿಯನ್ ಪ್ರಿಂಟ್ ಮಾಡ್ತಾರ ಅಷ್ಟು $1 ಬಿಲಿಯನ್ ವರ್ತ್ ಗೋಲ್ಡ್ ಅವರ ಗವರ್ಮೆಂಟ್ನ ಕೈಯಲ್ಲಿ ಫಿಸಿಕಲಿ ಇಟ್ ಹ್ಯಾಡ್ ಟು ಬಿ ದೇರ್. ಸೊ ಅದನ್ನು ಆ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನು ತೆಗೆದು ಅವರು ಫಿಯಾಟ್ ಸಿಸ್ಟಮ್ ಆಫ್ ಮನಿ ಅಂತ ಮಾಡಿದ್ರು. ಮತ್ತೆ ಫಿಯಾಟ್ ಸಿಸ್ಟಮ್ ಅಲ್ಲಿ ಏನಿಲ್ಲ, ಪ್ರಿಂಟ್ ಮಾಡ್ತಾ ಹೋಗ್ಬೋದು, ಅದರಲ್ಲಿ ಸಿಗ್ನೇಚರ್ ಹಾಕುವುದೇ ಗ್ಯಾರಂಟಿ. ಇಟ್ ಈಸ್ ನಾಟ್ ಬ್ಯಾಕ್ಡ್ ಬೈ ಫಿಸಿಕಲ್ ಗೋಲ್ಡ್. ಅದರಲ್ಲಿ ಅವರು ಐ ಪ್ರಾಮಿಸ್ ಟು ಪೇ ದ ಬೇರರ್ ಸಮ್ ಆಫ್ $100 ಅಂತ ಬರೆದು ಅವರು ಫೆಡರಲ್ ಚೀಫ್ ಅವರು ಸೈನ್ ಹಾಕಿ ಬಿಡ್ತಾರೆ. ಆ ಸಿಗ್ನೇಚರ್ ಅದಕ್ಕೆ ಗ್ಯಾರಂಟಿ. ಸೊ ಫಿಯಾಟ್ ಸ್ಟ್ಯಾಂಡರ್ಡ್ ಬಂದು ಈಗ ವರ್ಲ್ಡ್ ಇಕಾನಮಿಗೆ ಪ್ರಾಬ್ಲಮ್ ಆಗಿದೆ. ಸೊ ವಾಪಸ್ ಹೋಗ್ತಾ ಇದ್ದಾರೆ ಗೋಲ್ಡ್ ಸ್ಟ್ಯಾಂಡರ್ಡ್ಗೆ. ಮತ್ತೆ ಇನ್ನೊಂದು ಏನು ಅಂದ್ರೆ, ಗೋಲ್ಡ್ ಇಡೀ ಜಗತ್ತಿನಲ್ಲಿ ಎಷ್ಟು ಗೋಲ್ಡ್ ಈಗ ಭೂಮಿಯಲ್ಲಿ ಉಂಟು ಎಂಬುದನ್ನು ಈಗಾಗಲೇ ಎಲ್ಲರೂ ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಲೆಕ್ಕ ಹಾಕಿ ಅದನ್ನು ಫ್ರೀಸ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ಜಾಸ್ತಿ ಗೋಲ್ಡ್ ಈ ಭೂಮಿಯಲ್ಲಿ ಇಲ್ಲ.
ಅದು ಮುಗೀತಲ್ಲಿಗೆ. ಅದನ್ನು ವರ್ಷಕ್ಕೆ 2,000 ಟನ್ 3,000 ಟನ್ ಏನೋ ತೆಗಿತಾರೆ ಅವರು. ಅದರಲ್ಲಿ 4,000 ಟನ್ ತೆಗಿತಾರೆ. 1,000 ಟನ್ ಭಾರತಕ್ಕೆ ಬರ್ತದೆ. ಭಾರತಕ್ಕೆ ಪರ್ಚೇಸ್ ಮಾಡೋದು 1,000 ಟನ್ನು. ಚೈನಾ 1,000 ಟನ್ ಮಾಡ್ತದೆ. ಇಡೀ ಜಗತ್ತಿನಲ್ಲಿ 50% ಇದು 2 ದೇಶ ಯೂಸ್ ಮಾಡ್ತದೆ ಗೋಲ್ಡ್. ಉಳಿದ ಎಲ್ಲ ದೇಶಗಳು ಉಳಿದ 50%. 4,000 ಟನ್ ಉತ್ಪತ್ತಿ ಆಗ್ತದೆ ಗೋಲ್ಡ್. ಇನ್ನೊಂದು 20-30 ವರ್ಷಕ್ಕೆ ಗೋಲ್ಡ್ ಉಂಟು. ಅದರ ನಂತರ ಭೂಮಿಯಲ್ಲಿ ಗೋಲ್ಡ್ ಇಲ್ಲ. ಸೊ 20 ವರ್ಷ ನಂತರ ಗೋಲ್ಡಿನ ಬೆಲೆ ಏನಾಗುವುದು ಯೋಚನೆ ಮಾಡಿ. ಸೊ ಗೋಲ್ಡ್ ನಿಜವಾಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಸೊ ಈ ತರ ಲಂಸಮ್ ನಾವು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತೇವೆ. ನಾವು ಗೋಲ್ಡ್ ಬಗ್ಗೆ ಇನ್ನೊಮ್ಮೆ ಸೆಪರೇಟ್ ಆಗಿ ಮಾತಾಡಬಹುದು ಸಮಯ ಇಲ್ಲ. ಬಟ್ ಈ ತರ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ನಾವು ಅದನ್ನ ಲಂಸಮ್ ದುಡ್ಡು ಬರುವುದನ್ನು ಇನ್ವೆಸ್ಟ್ ಮಾಡ್ಬೋದು. ಈಗ ಉದ್ಯೋಗಸ್ಥ ಮಹಿಳೆಯರು ಅವರ ಅಂದರೆ ಸಂಬಳದಿಂದಲೇ ಇಷ್ಟು ಅಂತ ಉಳಿತಾಯ ಆಗುತ್ತೆ, ಈ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ನೋಡಿ, ಉದ್ಯೋಗಸ್ಥರಿಗೆ ಅವರಿಗೆ ಅವರ ಸಂಬಳದಲ್ಲಿಯೇ ಕಟ್ ಆಗ್ತದೆ. ಹೌದು, ಅದು ಪ್ರಪ್ರಥಮವಾದ ಉಳಿತಾಯ. ಅದು ಅಂದರೆ PF ದುಡ್ಡು ಅಂತ ಕಟ್ ಆಗ್ತದೆ. ಈಗ PF ದುಡ್ಡು ಅಂದರೆ 100% ಕಟ್ ಆಗ್ತದೆ. ಈ 100% PF ಅಂದ್ರೆ ಅದರಲ್ಲಿ ಬರೀ PF ಮಾತ್ರ ಅಲ್ಲ, ಅದರಲ್ಲಿ 2-3 ಕಾಂಪೊನೆಂಟ್ಸ್ ಇರ್ತದೆ. ಅದರಲ್ಲಿ ಪೆನ್ಷನ್ ಫಂಡಿಗೆ ಬೇರೆ ಹೋಗ್ತದೆ, ಆಕ್ಚುಯಲ್ PFಗೆ ಬೇರೆ ಹೋಗ್ತದೆ, ಮತ್ತೆ ಒಂದು ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಒಂದು ಸಣ್ಣ ಇನ್ಶೂರೆನ್ಸ್ ಭಾಗ ಉಂಟದ್ರೆ ಅದಕ್ಕೂ ಬೇರೆ ಬೇರೆ ಹೋಗ್ತದೆ. ಅದು ಮತ್ತೆ ಅದು ಎಲ್ಲ ಸ್ಟ್ಯಾಂಡರ್ಡ್ ಅಲ್ಲ, ಅದು ಒಂದೊಂದು ಕಂಪನಿಯಲ್ಲಿ ಒಂದೊಂದು ನಮೂನೆ ಸಿಸ್ಟಮ್ ಉಂಟು. ಈಗ ಸರ್ಕಾರದ ಕಾನೂನು ಪ್ರಕಾರ ಒಂದು ಬೇಸ್ ಲೆವೆಲ್ ಅಂತ ಅವರು ಫಿಕ್ಸ್ ಮಾಡಿದ್ದಾರೆ. EPFOದವರು ಇಂತಿಷ್ಟು ಮಾಡಬೇಕು ಅಂತ ಉಂಟು. ಅದರಿಂದ ಒಳ್ಳೆಯ ಸ್ಕೀಮನ್ನು ಮಾಡುವಂಥ ಸ್ವಾತಂತ್ರ್ಯ ಕಂಪನಿಗಳಿಗೆ ಇರ್ತವೆ. ಅದರಿಂದ ಕಳಪೆಯಾದ ಸ್ಕೀಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂತಿಷ್ಟು ಮಾಡಲೇಬೇಕು. ಹೆಚ್ಚಿನ ಕಂಪನಿಯವರು ಅದಕ್ಕಿಂತಲೂ ಒಳ್ಳೆ ಸ್ಕೀಮನ್ನು ಮಾಡಿರ್ತಾರೆ. ಸೊ ಪ್ರತಿಯೊಬ್ಬರು ಉದ್ಯೋಗಸ್ಥರು ಏನು, ಮಹಿಳೆಯರು ಅಂತಲ್ಲ ಪುರುಷರಿಗೂ ಗೊತ್ತಿರುವುದಿಲ್ಲ ಇದು, ಏನು ಮಾಡಬೇಕು ಅಂದರೆ ಪ್ರಪ್ರಥಮವಾಗಿ ನಿಮ್ಮ ಜಾಬಲ್ಲಿ ನಿಮಗೆ PF ಸ್ಕೀಮ್ ಯಾವುದು, ಅದನ್ನು ನಿಮ್ಮ ಟ್ರಸ್ಟಿಯವರೇ ಮಾಡ್ತಾರಾ ಅಥವಾ EPFOದಲ್ಲಿ ಆಗ್ತದಾ, ಅದು ಯಾವ ಸ್ಕೀಮ್ ನಿಮ್ಮದು ಅಂತ ನೀವು ಕಂಡುಕೊಳ್ಬೇಕು. ಎರಡನೇದು ನಿಮ್ಮ ಪೆನ್ಷನ್ ಸ್ಕೀಮ್ ಯಾವುದು. ಪೆನ್ಷನ್ ಸ್ಕೀಮ್ ಒಂದೊಂದು ಕಂಪನಿ ಒಂದೊಂದು ಥರ ಇರ್ತದೆ. ಪೆನ್ಷನ್ ಸ್ಕೀಮ್ ಯಾವುದು ಅಂತ ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಈಗ ಏನಾಗ್ತದೆ ಅಂದರೆ ಇಡೀ ದೇಶದಲ್ಲಿ ಈಗ ಮೊದಲಿನ ರೀತಿಯ ಪೆನ್ಷನ್ ಇಲ್ಲ. ಸರ್ಕಾರದವರೇ 2004 ನಂತರ ಪೆನ್ಷನ್ ಸ್ಕೀಮನ್ನು ನಿಲ್ಲಿಸಿಬಿಟ್ಟಿದ್ದಾರೆ. NPS ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಅದು ಆಕ್ಚುಲಿ ಅದು ಪೆನ್ಷನ್ ಸ್ಕೀಮೇ ಅಲ್ಲ, ಅದೊಂದು ಸೇವಿಂಗ್ಸ್ ಸ್ಕೀಮ್. ಅದು ಈಗ ಪೆನ್ಷನ್ ಅಂತ ಹೇಳಿದ್ರೆ ಲಾಸ್ಟ್ ಡ್ರಾನ್ ಸ್ಯಾಲರಿ ರಿಟೈರ್ ಆಗುವಾಗ ಅದರ ಇಂತಿಷ್ಟು ಪರ್ಸೆಂಟೇಜ್ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮಗೆ ಬರ್ತಾ ಹೋಗ್ತದೆ. ಆ ವ್ಯಕ್ತಿ ತೀರಿದ ಮೇಲೆ ಅವನ ಸ್ಪೌಸ್, ಹೆಂಡತಿ ಅಥವಾ ಗಂಡನಿಗೆ ಬರ್ತಾ ಹೋಗ್ತದೆ. ಇದು ಒರಿಜಿನಲ್ ಪೆನ್ಷನ್ ಸ್ಕೀಮ್. ಆ ತರದ ಪೆನ್ಷನ್ ಸ್ಕೀಮ್ ಇನ್ನಿಲ್ಲ. 2004 ನಂತರ ಭಾರತ ಸರ್ಕಾರವೇ ನಿಲ್ಲಿಸಿಬಿಟ್ಟಿದೆ. ಯಾಕಂದ್ರೆ ಸರ್ಕಾರಕ್ಕೆ ಭಾರಿ ಹೊರೆ ಆಗಿಬಿಟ್ಟಿದೆ. ಸೊ ನಾವೆಲ್ಲರೂ ನಮ್ಮ ಕಂಪನಿಗಳಲ್ಲಿ ಯಾವ ಸ್ಕೀಮ್ ಇದೆ, ಅದರಿಂದ ನಮ್ಮ ಭವಿಷ್ಯಕ್ಕೆ ನಮಗೆ ಯಾವ ಥರ ಭದ್ರತೆ ಸಿಗ್ಬೋದು, ಸಾಕಷ್ಟು ಭದ್ರತೆ ಉಂಟಾ ಇಲ್ವಾ, ಈ ಪೆನ್ಷನ್ ಸ್ಕೀಮನ್ನು ಸ್ಟಡಿ ಮಾಡೋದೇ ಒಂದು ಬಹಳ ದೊಡ್ಡ ಅಧ್ಯಾಯ ನಮ್ಮ ಜೀವನದಲ್ಲಿ. ನಾವು ಕೆಲಸ ಮಾಡಿ ಸಂಪಾದನೆ ಎಲ್ಲ ಮಾಡ್ತೇವೆ, ಬಟ್ ನಮ್ಮ ದುಡ್ಡನ್ನು ಯಾವ ಥರ ಸೇವಿಂಗ್ಸ್ ಮಾಡ್ತೇವೆ, ಎಲ್ಲಿ ನಿಮ್ಮ ಪೆನ್ಷನ್ ಸ್ಕೀಮ್ ಯಾವುದು ಅಂತ ನಾನು 10 ಜನರ ಹತ್ರ ಕೇಳಿದರೆ 9 ಜನರಿಗೆ ಗೊತ್ತಿರೋದಿಲ್ಲ, 10ಕ್ಕೆ 10 ಗೊತ್ತಿರೋದಿಲ್ಲ. ನಾನು ಎಷ್ಟೋ ಸಲ ಹೀಗೆ ಮಾತಾಡುವ ಕೇಳೋದು, ನಿಮ್ಮದು ಯಾವುದು ಪೆನ್ಷನ್ ಸ್ಕೀಮು ಗೊತ್ತಿಲ್ಲ. ಅದು ಎಂಥದೋ ಕಟ್ ಮಾಡ್ತಾರೆ. ಎಷ್ಟು ಕಟ್ ಮಾಡ್ತಾರೆ ಗೊತ್ತಿಲ್ಲ, ಒಂದು ಸ್ವಲ್ಪ ಕಟ್ ಮಾಡ್ತಾರೆ ಅವರು. ಅಂದ್ರೆ ಅವರಿಗೊಂದು ಇದಿರ್ತದೆ, ನಂಬಿಕೆ ಏನೋ ಒಂದು ಉಂಟು ಅಂತ. ಅದು ಹೆಚ್ಚಿನ ಸಲ ಅದು ಹುಸಿ ನಂಬಿಕೆ ಆಗಿರ್ತದೆ. ನಿಜವಾಗಿ ಅಷ್ಟು ಅವರು ನೆನೆಸಿಕೊಂಡಷ್ಟು ಇರುವುದಿಲ್ಲ. ನಾನು ಅದನ್ನು ಅವರಿಗೆ ವಿವರಿಸಿ ಹೇಳುವಾಗ, ಹೌದಾ ಹಾಗೆ ಉಂಟಾ ಅಂತ ಅವರಿಗೆ ತಲೆಬಿಸಿ ಶುರುವಾಗ್ತದೆ. ಬಟ್ ಅದು ಗೊತ್ತಿರಬೇಕಲ್ಲ ವ್ಯಕ್ತಿಗೆ, ಗೊತ್ತಿದ್ರೆ ಬೇರೆ ದಾರಿಗಳನ್ನು ಕಂಡುಕೊಳ್ಬಹುದಲ್ಲ. ಸೊ ಈ ತರ ಅವರವರ ಸ್ಕೀಮ್ ಯಾವುದು ಅಂತ ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಬೇರೆ ಸ್ಕೀಮ್ಗಳನ್ನು, ಉಳಿತಾಯದ ಹೂಡಿಕೆಗಳನ್ನು, ಅಂದರೆ ವೈಯಕ್ತಿಕವಾಗಿ ನಾವು ಮಾಡುವಂಥದ್ದು, ಕಂಪನಿಯಿಂದ ಕಟ್ಟಾಗೋದಿಲ್ಲ. ಈಗ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮಾಡ್ಬೋದು, ಇನ್ಶೂರೆನ್ಸ್ ಮಾಡ್ಬೋದು, ಮ್ಯೂಚುವಲ್ ಫಂಡು, ಶೇರ್ಸು, ಗೋಲ್ಡು, ಲ್ಯಾಂಡು, ಮತ್ತು ಈ ಎಲ್ಲ ಫಿಕ್ಸ್ಡ್ ಅಂದರೆ ಫಿಕ್ಸ್ಡ್ ಡೆಪಾಸಿಟು, NSC, PPF ಇಂಥದ್ದೆಲ್ಲ ಮಾಡ್ಕೊಳ್ಬೋದು. ಬೇರೆ ಬೇರೆ ಅವರವರ ಆರ್ಥಿಕ ಸ್ಥಿತಿಯನ್ನು ನೋಡಿ ಯಾವಾಗ ದುಡ್ಡು ಬೇಕು, ಯಾವ ರಿಟರ್ನ್ ಬೇಕು, ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನು, ನಮಗೆ ಜಾಸ್ತಿ ರಿಸ್ಕ್ ತಗೊಳ್ಬೇಕಾ ಅಥವಾ ಕಡಿಮೆ ರಿಸ್ಕಿನ ನಮಗೆ ಕಡಿಮೆ ಆದಾಯ ಸಾಕು, ಜಾಸ್ತಿ ರಿಸ್ಕ್ ಜಾಸ್ತಿ ಆದಾಯ ಬೇಕು, ಕಡಿಮೆ ರಿಸ್ಕಿನ ಕಡಿಮೆ ಆದಾಯ ಸಾಕು, ಈ ಥರ ಅದು ಪ್ರತಿಯೊಬ್ಬರು ಅವರವರ ಸ್ಥಿತಿಯನ್ನು ನೋಡ್ಕೊಂಡು ಅವರವರ ನಿರ್ಧಾರ ಮಾಡಬೇಕಾಗ್ತದೆ. ಸೊ ಆ ಥರ ಉದ್ಯೋಗಸ್ಥ ಮಹಿಳೆಯರು ಆ ಥರ ಮಾಡ್ಕೊಳ್ಬೇಕು. ಮತ್ತು ಹೆಚ್ಚಾಗಿ ಬಹುತೇಕ ಉದ್ಯೋಗಸ್ಥ ಮಹಿಳೆಯರಿರುವಲ್ಲಿ ಪುರುಷರು ಇಬ್ಬರು ಇನ್ಕಮ್ ಇರುವಂಥದ್ದೇ ಸರ್ವೇ ಸಾಮಾನ್ಯವಾಗಿ. ಪುರುಷರಿಗೆ ಉದ್ಯೋಗ ಇದ್ರೆ ಮಹಿಳೆಯರಿಗೆ ಉದ್ಯೋಗ ಇರಲೇಬೇಕು ಅಂತೇನಿಲ್ಲ, ಆದರೆ ಮಹಿಳೆಯರಿಗೆ ಉದ್ಯೋಗ ಇರುವಲ್ಲಿ ಪುರುಷರಿಗೂ ಉದ್ಯೋಗ. ಸೊ ಇಬ್ಬರು ಅರ್ನಿಂಗ್ ಮೆಂಬರ್ಸ್ ಇರ್ತಾರೆ ಹೆಚ್ಚಾಗಿ. ಹಾಗೆ ಅವರಿಗೆ ಉಳಿತಾಯ ಮಾಡಲಿಕ್ಕೆ ಹೆಚ್ಚು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಕಾಣ್ತದೆ. ಹೌದು. ಈಗ ಇಷ್ಟೆಲ್ಲ ಉಳಿತಾಯ, ಗೃಹಿಣಿಯರು ಉಳಿತಾಯ ಮಾಡೋದು, ಜನಸಾಮಾನ್ಯರು ಉಳಿತಾಯ ಮಾಡೋದು, ಉದ್ಯೋಗಸ್ಥ, ಯಾಕೆಂದರೆ ನಮ್ಮಲ್ಲಿ ಜನಸಾಮಾನ್ಯರಿಗೆ ಒಂದು ಹೂಡಿಕೆಯ ಬಗ್ಗೆ ಜ್ಞಾನ ಎಂಬುದು ಬಹಳ ಕಡಿಮೆ ನಮ್ಮ ದೇಶದಲ್ಲಿ. ಸರ್ಕಾರದವರು ಕೂಡ ಈ ಬಗ್ಗೆ ಸಾಕಷ್ಟು ಇದು ಶ್ರಮ ವಹಿಸಲಿಲ್ಲ.
ಈ ದುಡ್ಡು ಅಂತ ಹೇಳುವಾಗ ಅದರ ಹಿಂದೆ ದುಡ್ಡಿಗೆ ಬೇಕಾಗಿ ಒಬ್ಬ ಮನುಷ್ಯ ಏನು ಮಾಡ್ಲಿಕ್ಕೆ ಆಗ್ತದೆ, ದುಡ್ಡಿಗೆ ಬೇಕಾಗಿ ಏನು ಮಾಡ್ತಾನೆ ಮನುಷ್ಯ, ಇದು ಒಂದು ಸರ್ವವಿದಿತ ಸತ್ಯ. ಇದು ಮರ್ಡರ್ ಮಾಡ್ತಾನೆ, ಏನು ಬೇಕಿದ್ರು ಮಾಡ್ಬೋದು. ಸೊ ಈಗ ಮುಖ್ಯವಾಗಿ ಹಲವಾರು ಸಂಸ್ಥೆಗಳು ಬರೇ ನಾನಂದ್ರೆ ಈ ಸಣ್ಣ ಪುಟ್ಟ ಅಂದ್ರೆ ಏಜೆಂಟ್ಸ್ ನಿಮಗೆ ಪೂರ್ತಿ ಮಾಹಿತಿ ಕೊಡುವುದಿಲ್ಲ, ಅದರಲ್ಲಿ ದುಡ್ಡು ಹಾಕ್ಲಿಕ್ಕೆ ಹೇಳ್ತಾರೆ, ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಬೇರೆ. ಅದನ್ನು ನಾನೊಂದು ರೀತಿಯ ಮೋಸ ಅಂದ್ರೆ ಮಹಾ ಮೋಸ ಅಂತ ಹೇಳೋದಿಲ್ಲ. ಅದೇನೋ ಅವರ ಹೊಟ್ಟೆಪಾಡಿಗೆ ಅವ್ರು ಮಾಡ್ತಾರೆ, ಅವರಿಗೊಂದು ಪಾಲಿಸಿಯ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ, ಅವರಿಗೆ ಕಮಿಷನ್ ಸಿಗ್ತದೆ, ನಿಮಗೆ ಅದರಲ್ಲೇನು ಅಂಥ ದೊಡ್ಡ ಮೋಸನ. ಬಟ್ ಔಟ್ ರೈಟ್ ಚೀಟಿಂಗ್ ಅಂದ್ರೆ 420, ಈ 420 ಮಾಡ್ಲಿಕ್ಕೆ ಇರುವಂಥದ್ದು ಹಲವಾರು ಸ್ಕೀಮ್ಗಳು ಉಂಟು. ಅದನ್ನು ನಾವು ಕಂಡುಕೊಳ್ಬೇಕಾದ್ದು ಬಹಳ ಮುಖ್ಯ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಟೈಮ್ ಟೆಸ್ಟೆಡ್ ಲಾಸ್ಟ್ 100 ವರ್ಷದಿಂದ ಬಾಳಿಕೆ ಬಂದಂಥ ಒಂದು ಸ್ಕೀಮ್ ಉಂಟು, ಅದಕ್ಕೆ ಪಾನ್ಜಿ ಸ್ಕೀಮ್ ಅಂತ ಹೇಳ್ತಾರೆ. ಚಾರ್ಲ್ಸ್ ಪಾನ್ಜಿ ಅಂತ ಒಬ್ಬ ಇಟಾಲಿಯನ್ ವ್ಯಕ್ತಿ ಅಮೆರಿಕದಲ್ಲಿದ್ದ, 1919 ಅವನು ಈ ಸ್ಕೀಮನ್ನು ಮಾಡಿದ್ದು. ಈ ಸ್ಕೀಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದಕ್ಕೆ ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಅಂತ ಹೇಳ್ತಾರೆ. ಈಗ ಅದರಲ್ಲಿ ಅವನು ಏನು ಮಾಡಿದ ಅಂತ ಹೇಳಿದರೆ, ಒಬ್ಬನ ದುಡ್ಡನ್ನು ತಗೊಂಡು ಅವನಿಗೆ ಹೈ ರೇಟ್ ಆಫ್ ರಿಟರ್ನನ್ನು ಪ್ರಾಮಿಸ್ ಮಾಡೋದು. ನೀನು ನನಗೆ 10 ಲಕ್ಷ ಕೊಡು, ನಾನು ನಿನಗೆ 40% ರಿಟರ್ನ್ ಕೊಡ್ತೇನೆ ಅಂತ. ಇದು ಮೊದಲ ಲಕ್ಷಣ ಪಾನ್ಜಿ ಸ್ಕೀಮಿನದ್ದು. ನಾವು ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು ನಮ್ಗೆ ಗೊತ್ತಾಗಬೇಕಲ್ಲ, ಯಾವ ಥರ ಮೋಸದ ಸ್ಕೀಮನ್ನು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು. ನಂಬರ್ 1 ಏನು ಅಂತ ಹೇಳಿದ್ರೆ, ಹೈ ರೇಟ್ ಆಫ್ ರಿಟರ್ನ್, ಬಹಳ ಹೈ, 40% ಸಾಧ್ಯವೇ ಇಲ್ಲ. ನಮ್ಮ ದುರಾಸೆಯಿಂದ ನಾವು ಅದನ್ನು ನಂಬುತ್ತೇವೆ, ಬಟ್ ದುರಾಸೆ ಇಟ್ಕೊಳ್ಬಾರ್ದು. ನಿಮಗೆ ನೋಡಿ ಬ್ಯಾಂಕಲ್ಲಿ ಸಿಗೋದು 8%, ಜಾಸ್ತಿ ಅಂದ್ರೆ ಒಬ್ಬ 9% ಕೊಡ್ಬೋದು, 10% ಕೊಡ್ಬೋದು, 40% ಅವ್ರಿಗೆ ಹೇಗೆ ಕೊಡ್ತಾರೆ? ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಅದು ಎಂತ ಬಿಸ್ನೆಸ್ ಅದು ಅವರು ಇನ್ವೆಸ್ಟ್ ಮಾಡಿ ಅಷ್ಟು ಬರುವಂಥದ್ದು? ಇದೆಲ್ಲ ನಾವು ಪ್ರಶ್ನೆ ಕೇಳಬೇಕು. ಬಟ್ ಜನಗಳದನ್ನು ಕೇಳೋದಿಲ್ಲ. 40%, 30%, 50%. ಅಷ್ಟೇ ಅಲ್ಲದೆ ಅದನ್ನು ಮಾರಾಟ ಮಾಡುವ ಏಜೆಂಟ್ಗಳಿಗೆ ಬೇರೆ ಬೇರೆ ಸವಲತ್ತುಗಳು, ಅವರಿಗೆ ಒಂದು 20% ಅವರಿಗೆ ಕಮಿಷನು, ಮತ್ತೆ ಅವರಿಗೆ ಬೇರೆ ಬೇರೆ ಅಂದರೆ ಅವರಿಗೆ ಕಾರು ಕೊಡೋದು, ಬೇರೆ ಚಿನ್ನ ಕೊಡೋದು, ಅವರಿಗೆ ಪೆನ್ಷನ್ ಕೊಡೋದು, ಅವರಿಗೆ ಪ್ರಾವಿಡೆಂಟ್, ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಇದು ಎಲ್ಲ ಸೇರಿಸಿ ನೀವು ಲೆಕ್ಕ ಹಾಕಿ ನೋಡಿದರೆ, ಒಬ್ಬ 100 ರೂಪಾಯಿ ಡೆಪಾಸಿಟ್ ಮಾಡಿದರೆ ಅದರ ಮೇಲೆ ರಿಟರ್ನ್ ಇನ್ನೊಂದು 100 ರೂಪಾಯಿ ಆಗ್ತದೆ. ಅದು ಸಾಧ್ಯವೇ ಇಲ್ಲ. ಜಗತ್ತಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಈ ಥರ ರಿಟರ್ನ್ ಕೊಡೋದಿಲ್ಲ. ಒಂದು ವೇಳೆ ಇದ್ರೂ ಕೂಡ ಅವರು ಬ್ಯಾಂಕಲ್ಲಿ ಹೋಗಿ ಯಾಕೆ ದುಡ್ಡು ತಗೊಳ್ಳೋದಿಲ್ಲ? ಬ್ಯಾಂಕ್ನವರು ಲೋನ್ ಕೊಡ್ತಾರಲ್ಲ ಅವರಿಗೆ. ನಮ್ಮ ಹತ್ರ 40%ಗೆ ಯಾಕೆ ಅವರು, ಅಥವಾ 30%ಗೆ ಯಾಕೆ ದುಡ್ಡು ತಗೊಳ್ತಾರೆ? ಬ್ಯಾಂಕಿನವರು ಅವರಿಗೆ 12% ಕೊಡ್ತಾರಲ್ಲ, ಅವ್ರು ಯಾಕೆ ಬ್ಯಾಂಕ್ ಹತ್ರ ಹೋಗ್ಲಿಲ್ಲ? ಇದೆಲ್ಲ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. ಇದು ನಂಬರ್ 1, ಹೈ ರೇಟ್ ಆಫ್ ರಿಟರ್ನ್. ನಂಬರ್ 2, ಎನ್ ಎಕ್ಸಾಟಿಕ್ ಸ್ಟೋರಿ. ನೀವು ಇದು ಎಂತ ಬಿಸ್ನೆಸ್ ನೀವು ಮಾಡು ಅಂತ ಹೇಳಿದ್ರೆ, ನೀವು ಲೈಫಲ್ಲಿ ಕೇಳದ ಒಂದು ಕಥೆ ಹೇಳ್ತಾರೆ ಅವ್ರು ನಿಮಗೆ. ಅವರು ನಾವು ಸಾಬೂನು ಮಾಡ್ತೇವೆ ಅಂತ ಹೇಳೋದಿಲ್ಲ, ಟೂತ್ ಪೇಸ್ಟ್ ಮಾಡ್ತೇವೆ ಅಂತ ಹೇಳೋದಿಲ್ಲ, ಅಥವಾ ನಾವು ಸ್ಟೀಲ್ ಉದ್ಯಮದಲ್ಲಿದ್ದೇವೆ, ಅಥವಾ ಯಾವುದೇ ನಮಗೆ ಜನಸಾಮಾನ್ಯರಿಗೆ ಒಂದು ಗೊತ್ತಿರುವಂತಹ, ನಮಗೆ ಡೈಲಿ ನಾವು ಕಾಣುವಂತಹ ಒಂದು ಉದ್ಯೋಗದ ಹೆಸರು ಅವರು ನಿಮಗೆ ಹೇಳೋದಿಲ್ಲ. ಅವರು ಏನೋ ಒಂದು ವಿಚಿತ್ರವಾದ ಉದ್ಯಮವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಹುತೇಕ ಅದು ನೀವು ಇರುವ ಊರಿಗಿಂತ ಎಲ್ಲೋ ಇರ್ತದೆ. ಕೆಲವೊಮ್ಮೆ ಸಿಂಗಾಪುರ್, ಮಲೇಷಿಯಾ, ಎಲ್ಲೆಲ್ಲೋ ಇರ್ತದೆ. ಯಾಕೆಂದ್ರೆ ನಿಮಗದು ಅರ್ಥ ಆಗಬಾರ್ದು. ನಿಮಗದು ಓ ಹೌದಾ, ಆ ಬಿಸ್ನೆಸ್ ಇರ್ಲಿಕ್ಕೂ ಸಾಕು ಅಂತ ನಿಮಗೊಂದು ನಂಬಿಕೆ ಬರಬೇಕು. ಮತ್ತೆ ನಿಮಗೆ ಅದನ್ನು ಹೋಗಿ ವೆರಿಫೈ ಮಾಡುವಂಥದ್ದು ಇರಬಾರ್ದು. ಇತ್ತೀಚೆಗೆ ಇನ್ನೊಂದು ಮಾಡ್ತಾರೆ ಅವರು. ಇದೆಲ್ಲ ನಾವುಗಳು ಈಗ ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಅವರು ಕಲಿತಾರೆ. ಅಂದ್ರೆ ಅವರು ರಂಗೋಲಿಯ ಕೆಳಗೆ ಅವರೇನು ಮಾಡ್ತಾರೆ, ಅವರು ಶೋ ಪೀಸಿಗೆ ಈಗ ಕೆಲವನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಮಗೆ ಹೈದರಾಬಾದ್ನಲ್ಲಿ ಇದು ರಿಸಾರ್ಟ್ ಉಂಟು, ಅಲ್ಲಿ ಇಂಥದ್ದು ಉಂಟು, ಇಲ್ಲಿ ಅಂಥದ್ದು ಉಂಟು, ಇದು ಫ್ಯಾಕ್ಟ್ರಿ, ನಿಮಗೆ ಗುಲ್ಬರ್ಗದಲ್ಲಿ ಫ್ಯಾಕ್ಟ್ರಿ ಉಂಟು, ಅದರ ಫೋಟೋ ಬ್ರೋಷರ್. ಇದೇನಂದ್ರೆ ಅವರಿಗೆ 10,000 ಕೋಟಿ ಅವರು ಸಂಗ್ರಹ ಮಾಡಿದ್ರೆ ಅದರಲ್ಲಿ 500 ಕೋಟಿ ರೂಪಾಯಿ ಈ ಶೋ ಪೀಸಿಗೆ ಖರ್ಚು ಮಾಡ್ತಾರೆ. ಉಳಿದ 9,500 ಕೋಟಿ ಅವರು ಇಂಥದ್ದೇ ಗೋಲ್ಮಾಲ್ ಬಿಸ್ನೆಸ್ ಅಲ್ಲಿ ಮಾಡೋದು. ಸೊ ಈ ಶೋ ಪೀಸಿಗೆ ಕೆಲವು ತೋರಿಸ್ತಾರೆ, ಅದನ್ನು ನಂಬಬಾರದು. ಇದು ಎರಡನೇದು ಈ ಪಾಂಜಿ ಸ್ಕೀಮ್ನದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ಕೊಟ್ಟ ದುಡ್ಡನ್ನು ಅವರು ಎಲ್ಲಿಯೂ ಇನ್ವೆಸ್ಟ್ ಮಾಡೋದಿಲ್ಲ, ಇದು ಕತೆ ಮಾತ್ರ. ಇನ್ನೊಬ್ಬನಿಗೆ ಕೊಡುವ ರಿಟರ್ನ್ ಅನ್ನು ಈ ದುಡ್ಡಿನಿಂದ ಕೊಡ್ತಾರೆ. ನಿಮ್ಮಿಂದ ನಾನು 10,000 ರೂಪಾಯಿ ತಗೊಂಡೆ, ನಿಮಗೆ ನಾನು 4,000 ರೂಪಾಯಿ ಕೊಡಬೇಕು, 40% ರಿಟರ್ನ್. ಆ 10,000 ನಾನು ಇಟ್ಟುಕೊಂಡೆ. ಇನ್ನು ಇನ್ನೊಬ್ಬನಿಂದ 20,000 ತಗೊಂಡೆ, ಈಗ ನನ್ನ ಹತ್ರ 30,000 ಆಯಿತು. ಆ 30ರಿಂದ ನಿಮಗೆ 4,000 ರೂಪಾಯಿ ನಾನು ಕೊಡೋದು. ಎಲ್ಲೂ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ, ಯಾವುದೇ ಒಂದು ಪ್ರೊಡಕ್ಟಿವಿಟಿ ಇಲ್ಲ, ಪ್ರಾಡಕ್ಟ್ ಇಲ್ಲ, ಸೇಲ್ ಇಲ್ಲ, ಏನಿಲ್ಲ. ಬರೇ ದುಡ್ಡನ್ನು ಒಬ್ಬನ ಕೈಯಿಂದ ಒಬ್ಬನ ಕೈಗೆ ಸರ್ಕ್ಯುಲೇಟ್ ಮಾಡ್ತಾ ಹೋಗುದು. ಇದು ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಅಂತ ಹೇಳ್ತಾರೆ. ಇದನ್ನು ಹೈಡ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೈಡ್ ಮಾಡಲಿಕ್ಕೆ ಕಲ್ತಿದ್ದಾರೆ. ಯಾಕೆಂದ್ರೆ ಇದು ತುಂಬ ಜನರಿಗೆ ಹೇಳ್ತಾರೆ, ಇದು ಮನಿ ಸರ್ಕ್ಯುಲೇಷನ್ ಸ್ಕೀಮು, ಇದು ಒಂದಿನ ಮುರಿತದೆ, ಒಂದಿನ ಚೈನ್ ಲಿಂಕ್, ಚೈನ್ ಸ್ಕೀಮು, ಇಂಥದ್ದೆಲ್ಲ ಹೆಸರುಂಟು ಇದಕ್ಕೆ, ಪಿರಮಿಡ್ ಸ್ಕೀಮು, ಇಂಥದ್ದೆಲ್ಲ ಹೇಳ್ತಾರೆ.
ಅದಕ್ಕೆ ಅವ್ರು ಈಗ ಏನು ಮಾಡ್ತಾರೆ ಅಂದರೆ ಪ್ರತಿ ಸಲ ಅವರು ಕೂಡ ಕಲಿತಾ ಇರ್ತಾರೆ. ಅವರು ಅದಕ್ಕೆ ಕೆಲವು ಪ್ರಾಡಕ್ಟನ್ನು ಸೇಲ್ ಮಾಡುವಂಥ ಒಂದು ಶೋ ಮಾಡೋದು. ನಿಮಗೊಂದು ಟೂತ್ ಪೇಸ್ಟ್ ಸೇಲ್ ಮಾಡ್ತಾರೆ, ಇಲ್ಲ ನಾವು ಟೂತ್ ಪೇಸ್ಟ್ ಬಿಸ್ನೆಸ್, ಒಂದು ಟೂತ್ ಪೇಸ್ಟ್ ನಿಮಗೆ ಮಾರ್ಕೆಟಲ್ಲಿ 20 ರೂಪಾಯಿಗೆ ಸಿಕ್ಕಿದ್ರೆ ಅವರಲ್ಲಿ 150 ರೂಪಾಯಿ ಇರ್ತದೆ. ಯಾಕೆ 150 ರೂಪಾಯಿಗೆ ಟೂತ್ ಪೇಸ್ಟ್ ಅವರು ಮಾರಾಟ ಮಾಡಬೇಕು? ಯಾಕೆ ಯಾರಾದರೂ ಪರ್ಚೇಸ್ ಮಾಡಬೇಕು? ಆ 150 ರೂಪಾಯಲ್ಲಿ ಅದರಲ್ಲಿ 100 ರೂಪಾಯಿ ಕೂಡ ಅವರಿಗೆ ಕಮಿಷನ್ನೇ, ಅಲ್ಲಿರುವವರಿಗೆ ಇವನಿಗೆ ಕಮಿಷನು, ಅವನ ಮೇಲಿನ ತಲೆಗೆ, ಅವನ ಮೇಲಿನ ತಲೆಗೆ. ಸೊ ಈ ಥರದ ಒಂದು ಸ್ಕೀಮಿನ ರೂಪರೇಷೆ ಇರುವ ಸ್ಕೀಮ್ಗಳೆಲ್ಲ ಪಾಂಜಿ ಸ್ಕೀಮ್ನಲ್ಲಿ ಬರ್ತದೆ. ಇದು ಎಲ್ಲ ಮಹಾಮೋಸ. ಇದನ್ನು ದಯವಿಟ್ಟು ಇದಕ್ಕೆ ನೀವು ತಲೆ ಹಾಕಬಾರ್ದು. ಅದರಲ್ಲಿ ನಿಮ್ಮ ಲಕ್ ಒಳ್ಳೆದಿದ್ರೆ ಸುರುಸುರಿಗೆ ದುಡ್ಡು ಹಾಕಿದವರಿಗೆ ಬರ್ತದೆ. ಹೌದು, ಅದು ಯಾವುದೋ ಒಂದು ದಿನ ಕೊಲ್ಯಾಪ್ಸ್ ಆಗುವ ಹಾಕಿದೆಲ್ಲ ಹೋಗ್ತದೆ. ಸೊ ಅಂತೂ ಇಂತೂ ಡೆಫಿನೆಟ್ಲಿ ಗೃಹಿಣಿಯರು ಮತ್ತು ಕಮ್ಮಿ ಆದಾಯ ಇರೋರೆಲ್ಲ ಇಂಥದ್ರಲ್ಲಿ ಯಾರೂ ಹೋಗಬಾರ್ದು. ಪರ್ಟಿಕ್ಯುಲರ್ಲಿ ಗೃಹಿಣಿಯರೆಲ್ಲ ಇಂಥದಕ್ಕೆ ಕೈ ಹಾಕಲೇಬಾರ್ದು. ಆದರೆ ಹೆಚ್ಚಾಗಿ ಅವ್ರು ಹಿಡಿಯುವುದೇ ಗೃಹಿಣಿಯರನ್ನು ಇಂಥದಕ್ಕೆ. ಅವರು ಬಹಳ ಬೇಗ ನಂಬ್ತಾರೆ, ಮತ್ತೆ ಅವರಿಗೆ ಆಸೆ ಜಾಸ್ತಿ ಇರ್ತದೆ, ಕೈಯಲ್ಲಿ ದುಡ್ಡು ಸ್ವಲ್ಪ ಕಡಿಮೆ ಇರ್ತದೆ, ಯಾಕೆಂದ್ರೆ ಅವರು ಕೆಲಸಕ್ಕೇನು ಹೋಗುದಿಲ್ಲ ಹೊರಗೆ. ಸೊ ಅವರಿಗೆ ಇಂಥದ್ರಲ್ಲಿ ಬಹಳ ಬೇಗ ನಂಬಿಕೆ ಬರ್ತದೆ. ಸೊ ಇದರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು. ಇದು ಒಂದು ರೀತಿಯ ಮೋಸದ ಸ್ಕೀಮ್. ಇನ್ನೊಂದು ರೀತಿಯ ಮೋಸದ ಸ್ಕೀಮ್ ಉಂಟು, ಹಲವಾರು ರೀತಿ ಉಂಟು. ನಾನು ಎರಡು ಬಹಳ ಮುಖ್ಯವಾದನ್ನು ಹೇಳಿದರೆ ಸುಮಾರು ಒಂದು 80-90% ಕವರ್ ಆದಾಗೆ. ಇನ್ನೊಂದು ಸ್ಕೀಮು, ಇದು ನೈಜೀರಿಯಾದಲ್ಲಿ ಹುಟ್ಟಿದ ಸ್ಕೀಮು. ಇದಕ್ಕೆ ನೈಜೀರಿಯನ್ 419 ಅಂತ ಹೇಳ್ತಾರೆ. 419 ಅಲ್ಲಿಯ ಕ್ರಿಮಿನಲ್ ಕೋಡಿನ ಸೆಕ್ಷನ್. ನಮ್ಮಲ್ಲಿ 420 ಇದ್ದಾಗ ಅಲ್ಲಿ 419 419 ಕ್ರಿಮಿನಲ್ ಅಂದ್ರೆ ಅದೊಂದು ಕ್ರಿಮಿನಲ್ ಅಪರಾಧ ಅಲ್ಲಿ. ನೈಜೀರಿಯನ್ 419 ಅಥವಾ ಅಡ್ವಾನ್ಸ್ ಫೀ ಸ್ಕ್ಯಾಮ್, ನೈಜೀರಿಯನ್ ಸ್ಕ್ಯಾಮ್, ಹೀಗೆಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಅದನ್ನು ಹೇಳ್ತಾರೆ. ಸರ್, ಈ ಬಗ್ಗೆ ನಾವು ಮತ್ತೆ ಮಾತನ್ನು ಮುಂದುವರಿಸೋಣ ಒಂದು ವಿರಾಮದ ನಂತರ. ವೀಕ್ಷಕರೇ, ಕಾರ್ಯಕ್ರಮ ನೋಡ್ತಾ ಇರಿ. ವಿರಾಮದ ನಂತರ ಮತ್ತೆ ಸರ್ ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ.